ಈ ಹುಬ್ಬಳ್ಳಿ ಸಮೀರಂದು ದಿನಕ್ಕೊಂದು ಕತೆ ಹೊರಗೆ ಬರ್ತಾ ಇದೆ. ಗ್ಯಾಲರಿ ತುಂಬ ಹುಡುಗಿ ಜೊತೆ ಇರೋ ವಿಡಿಯೋಗಳು, ಫೋಟೋಗಳು, ಗೂಗಲ್ ಪೇನಲ್ಲಿ ಟ್ರಾನ್ಸಾಕ್ಷನ್ಗಳು, ಬಾಯಲ್ಲಿ ಮಾತ್ರ ಬರೀ ವೇದ ಹಾಕ್ಬೋದು. ಇಲ್ಲಿ ಜಿಹಾದು, ಲವ್ ಜಿಹಾದು ಅನ್ನೋದು ಮುಖ್ಯ ಅಲ್ಲ. ಇಂಥ ಅಧ್ವಾನದ ಕೆಲಸ ಯಾರಾದರೂ ಮಾಡಿರಲಿ ಅದು ತಪ್ಪು ಅಷ್ಟೇ. ಅವನು ಮುಸ್ಲಿಂ ಹುಡುಗನ, ಹಿಂದೂನ ಅನ್ನೋದು ಮ್ಯಾಟ್ರ್ ಅಲ್ಲ. ಅವನು ಯಾವನಾಗಿದ್ರು ಇಂಥ ವಿಚಾರದಲ್ಲಿ ಮಜಾ ಮಾಡೋ ಹುಡುಗರು ಹಾಳಾಗೋಗೋದು ಹುಡುಗಿರ್ ಬಾಳಗಳು. ಸಮೀರ್ ಮೂಲನ ಅಕ್ಕ ನೋಡಿದ್ರೆ ನಮ್ಮ ಸಮೀರ ಅಂತವನಲ್ಲ, ನಾವೆಲ್ಲ ತುಂಬ ಓಪನ್ ಮೈಂಡೆಡ್ಡು, ನಾವು ಹಿಂದೂಗಳ ಹಬ್ಬನೆಲ್ಲ ಮಾಡ್ತೀವಿ, ಮನೆಯಲ್ಲಿ ಹಿಂದೂ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ, ನಾನು ಮುಸ್ಲಿಂ ಆಗಿದ್ರು ಕೂಡ ಕ್ರಿಶ್ಚಿಯನ್ ಹುಡುಗನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡೆ ತಮ್ಮ ಸಮೀರನಿಗೆ ಹಿಂದೂ ಸಮುದಾಯದ ಹೆಣ್ಮಕ್ಳನ್ನ ಪಳಗಿಸಿ ಕೊಟ್ಟರು. ಈ ಸಮೀರ ಮೊನ್ನೆ ಮಕ ಮೂತಿ ಊದ್ಕೊಳ್ಳೋ ಥರ ಒದೆ ತಿಂದ್ಕೊಂಡು ಬಂದು ನಾನು ಅಂಥವನಲ್ಲ, ನಂಗೆ ಬಾಯಲ್ಲಿ ಬೆರಡ್ರೆ ಕೊಚ್ಚಕ್ಕೆ ಬರಲ್ಲ, ಚೀಪ್ತೀನಿ ಅಂತ ಇನೋಸೆಂಟ್ ನಾನು ಆ ಹುಡುಗಿನೇ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದು, ಬೇಕಾದ್ರೆ ನನ್ನ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ, ನನ್ನ ಹತ್ರ ಯಾವ ವಿಡಿಯೋನೂ ಇಲ್ಲ ಅಂತ ಒಲಗ್ತಿದ್ದ. ಅಲ್ಲ ಕಣೋ ಸಮೀರ, ಮೊಬೈಲಲ್ಲಿರೋದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ರೀಸೈಕಲ್ ಬಿನ್ನ ಖಾಲಿ ಮಾಡಿಬಿಟ್ರೆ ಏನು ಗೊತ್ತಾಗಲ್ಲ ಅಂದ್ಕೊಂಡ್ಬಿಟ್ಟ ಹೆಂಗೆ? ಅಲ್ಲ, ಇವನು ಮೊಬೈಲ್ನ ರಿಟ್ರೀವ್ ಮಾಡಿ ನೋಡಿದ್ರೆ ಹುಡುಗಿರ ಜೊತೆಗಿರೋ ಫೋಟೋಸ್ದು, ವೀಡಿಯೋಸ್ದು ಆಲ್ಬಮನ್ನೇ ಇಟ್ಕೊಂಡ್ಬಿಟ್ಟವನೆ. ಇವಾಗ ಪೊಲೀಸರು ಇವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟವ್ರೆ. ಇನ್ನು 4-5 ದಿನದಲ್ಲಿ ಬೇಲ್ ತಗೊಂಡು ಹೊರಗಡೆನೂ ಬರ್ತಾನೆ. ಈ ಸಮೀರ ಮಾಡಬೇಕು ಅಂತ ಮಾಡಿದ್ದಲ್ಲ, ಜಿಮ್ಮಲ್ಲಿ ಮೈ ಕೈ ಟಚ್ ಮಾಡ್ಕೊಂಡು ವರ್ಕೌಟ್ ಮಾಡುವಾಗ ಕರೆಂಟ್ ಪಾಸ್ ಆಗಿರುತ್ತೆ, ಆಮೇಲೆ ಏನೋ ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟಿದೆ, ಅದೆಲ್ಲ ಬೇಕು ಅಂತ ಆಗಿದ್ದಲ್ಲ. ಅದಕ್ಕೆ ನಮ್ಮ ಸಮೀರು ಪ್ರತಿ ಸಾರಿ ಹಿಂಗಾದಾಗಲೂ ಕೂಡ ಖುದ್ದಾಗಿ ನಿಂತ್ಕೊಂಡು ಅಭಾಷಣ್ ಮಾತೇ ನುಂಗ್ಸವನೆ. ಇಲ್ಲಿ ಅವನ ಮುಂಜಾಗ್ರತೆಯನ್ನ ಮೆಚ್ಕೋಬೇಕು ನಾವು. ಮಾತ್ರೆ ನುಂಗೋ ವಿಡಿಯೋನು ತೋರಿಸ್ಕೊಂಡು ಕನ್ಫರ್ಮ್ ಮಾಡ್ಕೋತಿದ್ದ. ಇಲ್ಲಿ ನಾವು ಅವನ ಕನ್ಸರ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತ ಪುಂಗೋ ವಕೀಲರಿಗೆ ಬರಾನ ಹೇಳಿ. ಆಮೇಲೆ ಹಿಂಗೆ ಒಂದ್ಸಾರಿ ಜೈಲಿಗೆ ಹೋಗಿ ಬಂದವನಿಗೆ ಇನ್ಯಾವ ಭಯ ಇರುತ್ತೆ? ಇಂಥ ಸಮೀರ ಇನ್ ಮುಂದಾದ್ರೂ ಈ ಚಾಳಿನ ಬಿಡ್ತಾನೆ ಅಂದ್ಕೊಂಡ್ರ ರುಚಿ ಹತ್ತಿರೋ ನಾಯಿ. ಇವಾಗ ಜನ ನೋಡಿದ್ರೆ ಈ ಹುಡುಗಿರಿಗೆ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ಏನು ಮಾಡೋದು ಹೇಳಿ? ಆ ವಯಸ್ಸೇ ಅಂಥದ್ದು. ಹುಚ್ಚು ಕೋಡಿ ಮನಸ್ಸು, 16ರ ವಯಸ್ಸು ಅನ್ನಂಗೆ ಈ PUC ಡಿಗ್ರಿ ಬಂದ ಕೂಡಲೇ ಕೆಲವು ಹೆಣ್ಣು ಮಕ್ಕಳು ರೆಕ್ಕೆ ಕಟ್ಕೊಂಡು ಹಾರ್ತಿರ್ತವೆ. ಒಳ್ಳೇದು ಕೆಟ್ಟಿದ್ದು ಅರ್ಥ ಆಗಲ್ಲ, ಸರಿ ತಪ್ಪು ಯೋಚನೆ ಮಾಡಲ್ಲ, ಮನಸ್ಸಿಗೆ ಏನು ಅನ್ಸುತ್ತೋ ಹಂಗೆ ಕುಣಿತಾ ಇರ್ತವೆ. ಹಿಂಗಿದ್ದಾಗ ಈ ಬೊಡ್ಡಿ ಮಕ್ಕಳು ಬಣ್ಣದ ಬಟ್ಟೆ ಹಾಕೊಂಡು ಗಮ್ ಅನ್ನೋ ಥರ ಸೆಂಟ್ ಸುರ್ಕೊಂಡು ಸೂಪರ್ ಬೈಕೋ ಕಾರಲ್ಲಿ ರೌಂಡ್ಸ್ ಕೊಟ್ರೆ ಈ ರೆಕ್ಕೆ ಕಟ್ಕೊಂಡು ಹಾರ್ತಿದ್ದು ಹುಡುಗಿರು ಪಟ್ ಅಂತ ಬಿದ್ದೋಗ್ತವೆ. ಇವ್ರನ್ನ ಲಿಂಕ್ ಮಾಡ್ಸೋಕೆ ಅಂತಾನೆ ಈ ಹುಡುಗರ ಅಕ್ಕನೋ ತಂಗಿನೋ ಇರ್ತಾರಲ್ಲ. ಆಮೇಲೆ ಇವಾಗಿನ ಜನರೇಷನ್ ಮಕ್ಕಳಿಗೆ ಕನೆಕ್ಟ್ ಆಗೋದೇನು ಕಷ್ಟ ಆಗಲ್ಲ ಬಿಡಿ. ಮೊದಲೆಲ್ಲ ಆಗಿದ್ರೆ ಮನೆ ಅಕ್ಕಪಕ್ಕನೋ ಕಾಲೇಜಲ್ಲೋ ಕೆಲಸ ಮಾಡೋ ಜಾಗದಲ್ಲೋ ಅಷ್ಟೇ ಅವಕಾಶಗಳಿದ್ವು. ಇವಾಗ ಮನೆ ಒಳಗಡೆ ಇರೋ ರೂಮಲ್ಲಿ ಕೂತ್ಕೊಂಡೆ ಯಾರಿಗೆ ಬೇಕಾದ್ರೂ ಕನೆಕ್ಟ್ ಆಗ್ಬಿಡ್ಬೋದು. ಇದ್ರ ಜೊತೆಗೆ ಸಮೀರ್ನ ಅಕ್ಕನ ಥರದ ಓಪನ್ ಮೈಂಡೆಡ್ ಸಿಸ್ಟರ್ ಸಪೋರ್ಟ್ ಮಾಡ್ಬಿಟ್ರೆ ಮುಗೀತಲ್ಲ. ಸಮೀರ್ನಂತವ್ರು ವಿಡಿಯೋನೂ ಮಾಡ್ತಾರೆ, ಮಾತೇನೂ ನುಂಗಿಸ್ತಾರೆ.